ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಭಾಗ್ಯ. ಇನ್ನು ಇವತ್ತು ಬಂದು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಮಾಡತ್ತೀನಿ. ಮಕ್ಕಳಿಗಂದು ಈ ಥರ ಮಾಡಿಕೊಟ್ರೆ ಇನ್ನು ಸೂಪರ್ ಟೇಸ್ಟ್ ಆಗಿರ್ತದೆ. ಇನ್ನು ಅವ್ರು ಭೀ ಇಷ್ಟಪಟ್ಟು ತಿಂತಾರೆ. ಅದ್ರ ಸಲುವಾಗಿ ನಾನು ಒಂದು 2.5 ಗ್ಲಾಸಷ್ಟು ಅಂದರೆ ಆಕಿಗೆ ಲಂಚ್ ಬಾಕ್ಸ್ ಅಂತ ಏನಿಲ್ಲ, ಇನ್ನು ನಮಗೂ ಮನೆಗೆ ಉಳ್ಳಾಕಾಯ್ತದೆ ಅಂತಂದು ಮಾಡ್ಲತ್ತೀನಿ. ಇನ್ನು ಒಂದು 2.5 ಗ್ಲಾಸಷ್ಟು ಅಕ್ಕಿನ ನೆನೆ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಹೆಚ್ಚಿಗೆ ನೆನೆ ಹಾಕ್ಕೊಂಡೀನಿ. ಒಂದು 3 ಗ್ಲಾಸ್ ಅಂದ್ಕೊಳ್ಳಿ. 3 ಗ್ಲಾಸಷ್ಟು ಅಕ್ಕಿನ ತೊಗೊಂಡು ಇನ್ನು ಒಂದು 2-3 ಸರ್ತಿ ಚೆಂದ ತೊಳ್ಕೊಂಡು ಇನ್ನು ಅದನ್ನು ನೆನೆಯಲಾಕ ಇಡ್ತೀನಿ. ನಾನೆಲ್ಲ ತರಕಾರಿ ಅದು ಕಟ್ ಮಾಡ್ಕೊಂಬತನ ಇನ್ನು ನೆನೆಯಲಾಕ ಇಟ್ಟು ಇನ್ನು ಅದಕ್ಕೆ ಒಂದು 2 ಕ್ಯಾರೆಟು, ಒಂದು ಆಲೂಗಡ್ಡೆ, ನಮ್ಮ ಮೆಂತ್ಯ ಪಲ್ಯ ತೊಗೊಂಡಿನಿ. ಮನೆಗೆ ಹಚ್ಚಂದು ತರಕಾರಿ ಇದ್ವಲ್ವ, ಮೆಂತ್ಯ ಪಲ್ಯ, ಪಾಲಕ್ಕು ಏನು ಭೀ ತೊಗೋಬೋದು. ಇನ್ನು ನಾನು ಮೆಂತ್ಯ ಪಲ್ಯ ತೊಗೊಂಡಿನಿ. ಮೆಂತ್ಯ ಪಲ್ಯ ಡೈರೆಕ್ಟ್ ಆದ್ರೆ ಮಕ್ಕಳು ತಿನ್ನಲ್ಲಲ್ವ, ಅದ್ರ ಸಲುವಾಗಿ ಈ ಥರ ಹಾಕಿ ಮಾಡಿ ಕೊಟ್ಟರು ಇನ್ನು ಚೆಂದ ತಿಂತಾರೆ. ಅದ್ರ ಸಲುವಾಗಿ ಅವ್ರಿಗೆ ಕಾಣಲ್ ಭೀ ನಾ ಈ ಥರ ಮಾಡೋದು ನೋಡಿ. ಅವ್ರಿಗೆ ಮೆಂತ್ಯ ಪಲ್ಯ ಇದು ಅಂತ ಗೊತ್ತಾಗಲ್ಲ. ಅದ್ರ ಸಲುವಾಗಿ ನಾನು ಮೆಂತ್ಯ ಪಲ್ಯ ಎಲ್ಲ ಚೆಂದ ತೊಳ್ಕೊಂಡು ಇನ್ನು ಒಂದು ಉಳ್ಳಾಗಡ್ಡಿ, 2 ಕ್ಯಾರೆಟ್ ತೊಗೊಂಡಿದ್ದ. ಇನ್ನು ನನ್ನ ಮಗಳು ಬಂದು ಅದು ಭೀ ತೊಗೊಂಡು ತಿನ್ಕೋತ ಹೋಗ್ಯಾಳ. ನನ್ನ ಜೋಡಿನೇ ಎದ್ದಾಳ ಇವತ್ತೊಂದು 6 ಗಂಟೆಗೆ ಹಂಗೆ ಒಂದು 6 ಗಂಟೆಗೆ ಹಂಗೆ ಎದ್ದಾಳ. ಇನ್ನು ಹಸುವಾಗ್ಯಾವಂಬೋದು ನಾ ಕ್ಯಾರೆಟ್ ತೆಗೆದಿಟ್ಟಿದ್ದೆ. ಒಂದು ಕ್ಯಾರೆಟ್ ತೊಗೊಂಡು ಓಡೋಗ್ಯಾಳಕಿ. ತಿನ್ಕೋತ ಕುಂತಾಳ ಅಲ್ಲಿ ಹೋಗಿ. ಇನ್ನು ಒಂದೇ ಕ್ಯಾರೆಟ್ ತೊಗೊಂಡಿನಿ. ನಾನು ಅಷ್ಟೊಂದು ಟೈಮ್ ಇರಲಿಲ್ಲ, ಯಾಕಂದ್ರೆ ಜಲ್ದಿನೇ ಎದ್ದಿದ್ದ. ಬಟ್ ಇವತ್ತು ನಾ ಜಲ್ದಿ ಮಾಡಮಿ, ನಾನು ಶೂಟ್ ಬೇರೆ ಮಾಡತ್ತೀನಲ್ವ, ಅದ್ರ ಸಲುವಾಗಿ ಸ್ವಲ್ಪ ಲೇಟೇ ಆಯ್ತದ. ಅದ್ರ ಸಲುವಾಗಿ ಇನ್ನು ಜಾಸ್ತಿ ಏನು ತೊಗೊಂಡಿಲ್ಲ. ಒಂದು ಉಳ್ಳಾಗಡ್ಡಿ, ಒಂದು 3 ಹಸಿಮೆಣ್ಸಿನ್ಕಾಯಿ, ಆಲೂಗಡ್ಡೆ, ಒಂದು ಕ್ಯಾರೆಟು ಅಟ್లా ತೊಗೊಂಡು ಇನ್ನು ಎಲ್ಲ ಚೆಂದ ಕಟ್ ಮಾಡ್ಕೊಳತ್ತೀನಿ ಉದ್ದುದ್ದಕ್ಕಾಗಿ. ಇನ್ನು ಈ ಥರ ಹಾಕಿ ಮಾಡಿಕೊಟ್ಟರು ಮಕ್ಕಳಿಗೆ ಇನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಹೆಲ್ದಿ ಭೀ ಇರ್ತದೆ, ನಮಗೆ ಭೀ ತೃಪ್ತಿ ಇರ್ತದಲ್ವ, ಹೆಲ್ದಿ ಕೊಟ್ಟಿದ್ದೆವು ಮಕ್ಕಳಿಗೆ ಅಂತಂದು. ಇನ್ನು ಲಂಚ್ ಬಾಕ್ಸಿಗಂತೂ ಕೊಟ್ಟರು ಇನ್ನು ಮಕ್ಕಳಿಗೆ ಸ್ವಲ್ಪ ಟೇಸ್ಟ್ ಆಗಿರ್ತದೆ. ಇನ್ನು ಅದ್ರ ಸಲುವಾಗಿ ಎಲ್ಲ ತೊಗೊಂಡು ತರಕಾರಿ ಕಟ್ ಮಾಡೀನಿ. ಇನ್ನು ಮೆಂತ್ಯ ಪಲ್ಯ ತೊಳೆದಿಟ್ಟಿದ್ನಲ್ವ, ಅದು ಭೀ ನೀರೆಲ್ಲ ಸೋಸ್ಕೊಂಡು ಇನ್ನು ಬರೀಕಾಗಿ ಕಟ್ ಮಾಡತ್ತೀನಿ. ಇನ್ನು ಹೀಗೆ ಭೀ ಹಾಕ್ಬೋದು ದೊಡ್ಡದೇ, ಬಟ್ ಮಕ್ಕಳು ತಿನ್ನಲ್ಲಲ್ವ, ಅದ್ರ ಸಲುವಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡತ್ತೀನಿ. ಇನ್ನು ನಾನು ಮಧ್ಯದಾಗ ನನ್ನ ಮಗಳು ಭೀ ಹೊಂಟಾಳೆ, ಯಾಕಂದ್ರೆ ಆಕಿಂದು ಕ್ಯಾರೆಟ್ ತಿಂಬೋದಾಗ್ಯದ. ಅದ್ರದ್ದು ಹಿಂದಿಂದು ಇಟ್ಟಿಟ್ಟು ಅಲ್ಲಿ ಇಟ್ಟೆ ಹಾಕಿ ಗಂಗಳದಾಗ. ಇನ್ನು ಮತ್ತೆ ಇಲ್ಲಿ ಹಸಿ ಬಟಾಣಿ ಇಟ್ಟಿನಿ, ಅದು ತೊಗೊಂಡು ಹೋದಳು ತಿನ್ಲಾಕ. ಆಕಿಗೆ ಇವತ್ತು ಜಲ್ದಿ ಎದ್ದಾಳಲ್ವ, ಹಸು ಆಗ್ಲತ್ತವ. ಹಸಿ ಬಟಾಣಿ ಹಾಕ್ಲತ್ತೀನಿ. ಇನ್ನು ಮನೆಗಿದ್ದರೂ ಹಾಕ್ಬೋದು, ಇಲ್ಲ ಬಟಾಣಿ ಸಿಗ್ತಾವಲ್ವ ಅದು ಭೀ ನೆನೆಸಿ ಹಾಕ್ಕೋಬೋದು. ಇನ್ನು ನಮ್ಮ ಮನೆಯಾಗ ಫ್ರೆಶ್ ಬಟಾಣಿ ತಂದಿರಲ್ವ, ಅದ್ರ ಸಲುವಾಗಿ ಬಟಾಣಿ ಭೀ ಬಿಡಿಸಿಟ್ಕೊಳತ್ತೀನಿ ಅಷ್ಟು. ನೀವು ಎಷ್ಟು ತರಕಾರಿ ಹಾಕಿ ಮಾಡ್ರೋ ಅಷ್ಟು ಟೇಸ್ಟ್ ಆಯ್ತದ. ಇನ್ನು ನಾನು ಇವತ್ತು ಎಲ್ಲ ಸ್ವಲ್ಪ ಹಾಕ್ಲತ್ತೀನಿ, ಇಲ್ಲಾದ್ರೂ ಜಾಸ್ತಿನೇ ಹಾಕ್ತೀನಿ. ನಮ್ಮ ಮನೆಯವ್ರು ಒಂದೊಂದು ಸರ್ತಿ ಅಂತಾರೆ ಇಷ್ಟೆಲ್ಲ ತರಕಾರಿ ಹಾಕಿ ಮಾಡಬಲ್ಲಿ, ಇನ್ನು ಎಲ್ಲ ತರಕಾರಿಲಿಂತೂ ಪಲ್ಯನೇ ಮಾಡ್ಬೇಕಂತಾರ ಭೀ ಮಾಡಿಕೊಡ್ಬೇಕು. ಬರೀ ಅನ್ನ ಪಲ್ಯ ತಿಂದು ಮಕ್ಳು ಭೀ ಬೇಜಾರಾಯ್ತದಲ್ವ, ಅದ್ರ ಸಲುವಾಗಿ ಈ ಥರ ಎಲ್ಲ ತರಕಾರಿ ಹಾಕಿ ಅನ್ನ ಭೀ ಮಾಡ್ಬೋದು. ಅದ್ರ ಸಲುವಾಗಿ ನಾನು ಯಾವಾಗಾರ ಒಂದು ಸರ್ತಿ ಈ ಥರ ಮಾಡ್ತೀನಿ. ಕಂಪಲ್ಸರಿ ಯಾವಾಗಾರ ಒಂದು ಸರ್ತಿ ಅಂತಿಲ್ಲ, ಮಾರ್ನಿಂಗ್ ಆದರೂ ಮಾಡ್ತೀನಿ, ಇಲ್ಲ ರಾತ್ರಿ ಆದರೂ ಮಾಡ್ತೀನಿ. ಬಟ್ ಕಂಪಲ್ಸರಿ ಮಾಡ್ತೀನಿ 2 ದಿನಕ್ಕೊಮ್ಮ ಇಲ್ಲ 3 ದಿನಕ್ಕೊಮ್ಮ. ಇನ್ನು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಕುಕ್ಕರ್ ಇಡ್ಲತ್ತೀನಿ. ಇವತ್ತು ಕುಕ್ಕರ್ನಾಗ ಮಾಡ್ಲತ್ತೀನಿ. ಇನ್ನು ಕುಕ್ಕರ್ ಕಾಯ್ದ ಮೇಲೆ ಇನ್ನು ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸಾಜೀರ, ಇನ್ನು ಪತ್ತ ಎಲೆ, ಇನ್ನು ಚಕ್ಕಿ ಮತ್ತು 2 ಹೂವು ಹಾಕ್ಲತ್ತೀನಿ. ಅವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫಸ್ಟ್ ಮೆಣ್ಸಿನ್ಕಾಯಿ ಹಾಕ್ಲತ್ತೀನಿ. ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಇನ್ನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಲ್ವ, ಅದು ಎಲ್ಲ ಬಿಡಿಸಿ ಹಾಕ್ಲತ್ತೀನಿ. ಇಲ್ಲ ಗಂಟು ಹತ್ರ ಎಲ್ಲ ಬಿಡಿಯಾಗಿ ಬರಲ್ಲ ಅನ್ನದಾಗ, ಅದ್ರ ಸಲುವಾಗಿ ಸ್ವಲ್ಪ ಬಿಡಿಸಿ ಹಾಕ್ಕೊಳತ್ತೀನಿ. ಇನ್ನು ಉಳ್ಳಾಗಡ್ಡಿ ಎಲ್ಲ ಚೆಂದ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಮೇನ್ ಉಳ್ಳಾಗಡ್ಡಿ ಎಷ್ಟು ಚೆಂದ ಫ್ರೈ ಆಯ್ತವ ಅಷ್ಟು ಚೆಂದ ಇದಾಯ್ತವ. ಜಾಸ್ತಿ ಕರ್ರಗೆ ಭೀ ಏನು ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಅದಾದಮೇಲೆ ಆಲೂಗಡ್ಡೆ ಮೇನ್ ಗಟ್ಟಿ ಇರ್ತಾವಲ್ವ, ಆಲೂಗಡ್ಡೆ ಕ್ಯಾರೆಟು, ಇನ್ನು ಆಲೂಗಡ್ಡೆ ಹಾಕಿ ಮತ್ತು ಕ್ಯಾರೆಟ್ ಹಾಕಿ ಎರಡೂ ಭೀ ಚೆಂದ ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಮೇನ್ ಅವೆರಡು ಚೆಂದ ಎಣ್ಣೆಗೆ ಫ್ರೈ ಆದವು ಅಂದ್ರೆ ತಿಂಬ ಟೈಮಿಗೆ ಟೇಸ್ಟ್ ಆಯ್ತವ. ಅದ್ರ ಸಲುವಾಗಿ ಅವೆರಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ. ನಾ ಭೀ ಜಾಸ್ತಿ ಏನು ಕರ್ರಗೇನು ಮಾಡಿಲ್ಲ, ಇದನ್ನು ಸ್ವಲ್ಪ ಮೀಡಿಯಮಾಗಿ ಮಾಡೀನಿ. ಯಾಕಂದ್ರೆ ನನ್ನ ಮಕ್ಕಳಂತೂ ಸ್ವಲ್ಪ ಯಾವ್ದು ಭೀ ಕರ್ರಗೆ ಆಯಿತು ಅಂದ್ರೆ ಅವ್ರು ತಿಂಬಲ್ಲ. ಅದ್ರ ಸಲುವಾಗಿ ಇನ್ನು ಅದೆಲ್ಲ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನು ಮೆಂತ್ಯ ಪಲ್ಯ ಕಟ್ ಮಾಡಿ ಇಟ್ಕೊಂಡಿನಲ್ವ, ಮೆಂತ್ಯ ಪಲ್ಯ ಹಾಕ್ಕೊಳತ್ತೀನಿ. ಎಣ್ಣೆಗೆ ಮೆಂತ್ಯ ಪಲ್ಯ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅದು ಹಸಿ ವಾಸನೆ ಭೀ ಹೋಯ್ತದ, ಇನ್ನು ಚೆಂದ ಫ್ರೈ ಆಯ್ತವ. ಚೆಂದ ಫ್ರೈ ಆಯ್ತಂದ್ರೆ ಇನ್ನು ಅನ್ನದಾಗ ಮೆಂತ್ಯ ಪಲ್ಯ ಹಾಕಿದ್ದೇವಂತ ಕಾಣಲ್ಲ. ಅದ್ರ ಸಲುವಾಗಿ ನಾನು ಫಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ಥರ ಎಣ್ಣೆಗ ಚೆಂದ ಫ್ರೈ ಮಾಡ್ಕೊಳತ್ತೀನಿ. ಈ ಥರ ಫ್ರೈ ಮಾಡ್ಕೊಂಬದಂತ ಇನ್ನು ನಾವು ಮೆಂತ್ಯ ಪಲ್ಯ ಹಾಕಿದ್ದೀವಿ ಅಂತಂದು ಮಕ್ಳಿಗೆ ಕಾಣಲ್ಲ, ಇನ್ನು ಅವ್ರು ತಿಂತಾರೆ ಚೆಂದ ಭೀ.
ಅದ್ರ ಸಲುವಾಗಿ ಹೆಲ್ದಿ ಭೀ ಇರ್ತದಲ್ವ, ಇನ್ನು ಅದ್ರ ಸಲುವಾಗಿ ಇನ್ನು ಮೆಂತ್ಯ ಪಲ್ಯ ಹಾಕೋದನ್ನೇ ಇನ್ನು ಸ್ಮೆಲ್ ಹೊಂಟಿತ್ತು. ಸ್ವಲ್ಪ ಫ್ರೈ ಆಗೋದು ಅವಾಗೇ ಅಂದ್ಕೊಂಡೆ ನಾನಂತೂ ಸೂಪರ್ ಟೇಸ್ಟ್ ಆಗ್ಲತ್ತದ ಅಂತಂದು. ಇನ್ನು ಇದೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡು ಇನ್ನು ಬಟಾಣಿ ಹಾಕ್ಲತ್ತೀನಿ. ಬಟಾಣಿ ಲಾಸ್ಟಿಗೆ ಹಾಕಬೇಕು, ಯಾಕಂದ್ರೆ ನೆನೆಸಿದ ಬಟಾಣಿ ಆದ್ರೆ ಮುಂಚೆನೇ ಹಾಕ್ಬೋದು, ಬಟ್ ಇವು ಫ್ರೆಶ್ ಬಟಾಣಿ ಅಲ್ವಾ, ಅದ್ರ ಸಲುವಾಗಿ ಜಲ್ದಿನೇ ಮೆತ್ತಗಾಯ್ತವ ಅಂತಂದು ನಾನು ಲಾಸ್ಟಿಗೆ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿನಿ ಚಂದ. ಇನ್ನು ನೆನೆಸಿಟ್ಕೊಂಡಿದ್ದಲ್ವ ಅಕ್ಕಿ, ಅದ್ರಾಗಿನ ನೀರೆಲ್ಲ ಸೋಸ್ಕೊಂಡು ಇನ್ನು ಅಕ್ಕಿ ಭೀ ಹಾಕ್ಕೊಳತ್ತೀನಿ ನಾನು. ಚಂದ ಫ್ರೈ ಮಾಡ್ಕೋಬೇಕು ಅಕ್ಕಿ ಹಾಕ್ಕೊಂಡು. ಮೇನ್ ಅಕ್ಕಿ ಎಣ್ಣೆಗೆ ಭೀ ಚಂದ ಫ್ರೈ ಆಗಬೇಕು. ಒಂದು 2 ನಿಮಿಷ ತನಕ ಚಂದ ಕಲಿಸ್ಕೊಂಡು ಅಕ್ಕಿ ಎಣ್ಣೆಗೆ ಫ್ರೈ ಆಗಕ್ಕೆ ಬಿಡಬೇಕು. ಇದಕ್ಕೂ ನಾನು ಅರಿಶಿಣ ಉಪ್ಪು ಏನೂ ಹಾಕಿಲ್ಲ ಇನ್ನು. ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು. ನಾನು ಇವತ್ತು ಹಾಕಲ್ದೇ ಮಾಡ್ಬೇಕಂತಂದು ಅರಿಶಿಣ ಖಾರ ಏನು ಭೀ ಹಾಕಲ್ದೇ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾಕೋ ಕಲರ್ ಬಂದಿಲ್ಲ ಅಲ್ವಾ, ಅದ್ರ ಸಲುವಾಗಿ ವೈಟ್ ಕಾಣತ್ತಿತ್ತು. ಇನ್ನು ಕಲರ್ ಇದ್ರೂ ಭೀ ತಿಂತಾರೆ ಪಾರುಗಳು ಅಂತಂದು ಇನ್ನು ಸ್ವಲ್ಪ ಅರಿಶಿಣ, ಇನ್ನು ತೋಡೆ ಒಂದು ಅರ್ಧ ಸ್ಪೂನಷ್ಟು ಖಾರ ಹಾಕಿನಿ. ಜಾಸ್ತಿ ಅರ್ಧ ಭೀ ಇಲ್ಲ, ನಾನು ಅರ್ಧದಾಗ ಸ್ವಲ್ಪ ಅಷ್ಟೇ ಹಾಕಿ ಚಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನು ಉಪ್ಪು ನಾನು ಈಗ ಹಾಕಲ್ಲ, ನೀರು ಹಾಕೊಂಡಿದ್ಮೇಲೆ ಹಾಕೋತೀನಿ. ಯಾಕಂದ್ರೆ ಅಷ್ಟೊಂದು ಈಗ ಹಾಕೊಂಡ್ರು ಉಪ್ಪಿನ ಟೇಸ್ಟ್ ನಂಗೆ ಗೊತ್ತಾಗಲ್ಲ, ಅಂದಾಜು ಭೀ ಗೊತ್ತಾಗಲ್ಲ ಎಷ್ಟು ಹಾಕ್ಕೋಬೇಕಂತಂದು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಅರಿಶಿಣ ಮತ್ತು ಖಾರ ಹಿಂದಿನ ಸರಿ ಹಾಕಿನಲ್ವ, ಅದ್ರ ಸಲುವಾಗಿ ಚಂದ ಫ್ರೈ ಮಾಡ್ಕೊಂಡ್ರು ಕಲರ್ ಬರ್ತದೆ. ಇನ್ನು ಕಲರ್ ಅದೆಲ್ಲ ಫ್ರೈ ಆಗಿದ್ಮೇಲೆ ಒಂದು ಎಷ್ಟು 3 ಗ್ಲಾಸ್ ತೊಗೊಂಡಿನಲ್ವ, ಅದ್ರ ಸಲುವಾಗಿ ನಾನು 3.5 ಗ್ಲಾಸಷ್ಟು ನೀರು ಹಾಕ್ಲತ್ತೀನಿ. ಯಾಕಂದ್ರೆ ಆಲ್ರೆಡಿ ಅಕ್ಕಿ ಭಾಳಷ್ಟು ನೆಂದವ, ಅದ್ರ ಸಲುವಾಗಿ ನಾನು ಒಂದು 3 ಗ್ಲಾಸ್ ಹಾಕಿನಿ. ಮತ್ತು ನೋಡಿ ಮತ್ತು ಹಿಂದಿನ ಸರಿ ಹಾಕೋತೀನಿ. ನಾನು ಅಷ್ಟೊಂದು ಅಳತೆ ಏನು ಹಾಕೊಂಬಲ್ಲ, ಒಂದು ಅಂಜಾದಿಲ್ಲಿಂದ ಹಾಕೋತೀನಿ. ನೀವು ಅಳತೆ ಮಾಡ್ಕೋದಿದ್ರೆ ಅಳತೆ ಮಾಡ್ಕೊಂಡು ಹಾಕೋಬೋದು. ಇನ್ನು ಸ್ವಲ್ಪ ಕಲಸಿದ ಮೇಲೆ ನಂಗೆ ಯಾಕೋ ನೀರು ಇನ್ನೂ ಹಿಡಿತಾವ ಅನ್ನಿಸ್ತು. ಅದ್ರ ಸಲುವಾಗಿ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದಕ್ಕೂ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳತ್ತೀನಿ. ಉಪ್ಪು ಹಾಕ್ಕೊಂಡು ಇನ್ನು ಚಂದ ಕಲಿಸ್ಕೊಂಡು ಇನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಕೊಂಡು ಒಂದು 3 ವಿಸಿಲ್ ಬರೋ ತನಕ ಕುದಿಸ್ಕೋಬೇಕು. ಇನ್ನು ಗ್ಯಾಸ್ ಸ್ಟವ್ ಅದಲ್ಲ ಮೀಡಿಯಮಾಗಿ ಇಡಬೇಕು. ಸ್ಲೋ ಭೀ ಇಲ್ಲ ಫಾಸ್ಟ್ ಭೀ ಇಲ್ಲ, ಮೀಡಿಯಮ್ ಇಟ್ಕೋಬೇಕು. ಇನ್ನು ಮೀಡಿಯಮ್ ಇಟ್ಕೊಂಡಿದ್ಮೇಲೆ 3 ವಿಸಿಲ್ ಬರೋ ತನಕ ಕುದಿಸ್ಕೋಬೇಕು. ಇನ್ನು ಕುದಿಸ್ಕೊಂಡಿದ್ಮೇಲೆ ಇನ್ನು ಕುಕ್ಕರ್ ಸೀಟಿ ಎಲ್ಲ ತೆಕ್ಕೋಬೇಕು. ಇನ್ನು ನಾನಂತೂ ಸ್ವಲ್ಪ ಅರ್ಜೆಂಟ್ ಅಲ್ವಾ ವೀಡಿಯೋ ಶೂಟ್ ಮಾಡತ್ತೀನಿ ಅಂತ ಈ ಥರ ಪಕ್ಕಳಿಂದ ತೆಗಿತೀನಿ ವಿಸಿಲು. ಗಾಳಿ ಎಲ್ಲ ಹೋಗಿಸ್ಕೊಂಡು ಇನ್ನು ಕಲಿಸ್ಕೊಳತ್ತೀನಿ. ನೀವೇ ನೋಡ್ಬೋದು ಎಷ್ಟು ಚಂದ ಕಲರ್ ಬಂದದಂತ. ಇನ್ನು ಕುಕ್ಕರ್ ತೆಗೆಯೋದೇ ಎಷ್ಟು ಸ್ಮೆಲ್ಲು ಎಷ್ಟು ಚಂದ ಹೊಂಟಿತ್ತಂದ್ರೆ ಇನ್ನು ಹೀಗೆ ಉಳ್ಳೇನಂತ ಆಸೆ ಆಗ್ಲತ್ತಿತ್ತು. ಇನ್ನು ನಾನು ಅದೆಲ್ಲ ಚಂದ ಕಲಿಸ್ಕೊಂಡು ಇನ್ನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಸಲುವಾಗಿ ನಾನು ಪ್ಲೇಟ್ನಾಗ ತೆಗಿಲತ್ತೀನಿ. ಇನ್ನು ಇದ್ರ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಇವತ್ತು. ಇನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ. ಇನ್ನು ಸೂಪರ್ ಆಯ್ತದ. ಒಂದು ಸರ್ತಿ ನೀವು ಭೀ ಮಾಡಿ ನೋಡಿರಿ, ನಿಮ್ಮ ಮಕ್ಳಿಗೆ ಭೀ ಇಷ್ಟಪಟ್ಟು